ಕೇಂದ್ರ ಸರ್ಕಾರದ ವಿರುದ್ಧ ಈಗ ಒಂದು ರೀತಿಯಲ್ಲಿ ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಡ್ತಾ ಇದೆ. ಈಗಾಗಲೇ ಸಿಜೆಪಿ ಪ್ರತಿಭಟನೆಯನ್ನ ಗಮನಿಸಿದ್ವಿ. ಈಗ ಪಂಜಾಬ್ ರೈತರು ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನ ಈಗ ಕೈಗೊಂಡಿದ್ದಾರೆ. ಭಾರತ ಅಮೆರಿಕ ಮಧ್ಯೆ ವ್ಯಾಪಾರ ಒಪ್ಪಂದ ಆಗಿದೆ. ಕೃಷಿ ಡೈರಿ ಆಮದು ಉತ್ಪನ್ನಕ್ಕೆ ಶೂನ್ಯ ತೆರಿಗೆ. ಅಮೆರಿಕದಿಂದ ಆಮದಾಗುವಂತಹ ಕೃಷಿ ಉತ್ಪನ್ನಗಳು ಇದರಿಂದ 72 ಕೋಟಿ ರೈತರಿಗೆ ಇದು ಮರಣ ಶಾಸನ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ರೈತರು. ಶಂಭುಗಡಿಯಲ್ಲಿ ಪೊಲೀಸರಿಂದ ಈಗ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ. ರೈತರು ಏಕಾಏಕಿ ದೆಹಲಿಗೆ ನುಗ್ಗದಂತೆ ತಡೆದಿದ್ದಾರೆ. ಸಿಮೆಂಟ್ ದಿಂಡು, ಬ್ಯಾರಿಕೇಡ್ಗಳು ಇದನ್ನೆಲ್ಲ ಅಳವಡಿಸಿದ್ದಾರೆ. ವ್ಯಾಪಾರ ಒಪ್ಪಂದವನ್ನು ವಿರೋಧಿಸಿ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಈಗ ರೈತರು ಪಂಜಾಬ್ ಮತ್ತು ಹರಿಯಾಣ ರೈತರು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ರೈತರು ಇನ್ನೇನು ದೆಹಲಿಗೆ ನುಗ್ತಾರೆ ಅನ್ನುವಂತ ಕಾರಣಕ್ಕಾಗಿ ಈಗ ಶಂಭುಗಡಿಯನ್ನ ಬಂದ್ ಮಾಡಿದ್ದಾರೆ. ಹೈ ಅಲರ್ಟ್ ಅನ್ನ ಕೂಡ ಈಗಾಗಲೇ ಅಲ್ಲಿ ಪೊಲೀಸರನ್ನ ಸರ್ಪಗಾವಲು ಕೂಡ ಹಾಕಲಾಗಿದೆ. ದೆಹಲಿಗೆ ಯಾವುದೇ ಕಾರಣಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕದ ವ್ಯಾಪಾರ ಒಪ್ಪಂದ ಇದನ್ನ ವಿರೋಧಿಸಿ ಈಗ ದೇಶದಾದ್ಯಂತ ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ದೆಹಲಿಯಲ್ಲಿ ಈ ಪ್ರತಿಭಟನೆಯನ್ನ ಮಾಡೋದಕ್ಕೆ ರೈತರು ಮುಂದಾಗಿದ್ರು. ಹಾಗಾಗಿ ಶಂಭುಗಡಿಯನ್ನ ಪ್ರವೇಶಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆ ಇತ್ತು. ಹಾಗಾಗಿ ಹೈ ಅಲರ್ಟ್ ಅನ್ನ ಪೊಲೀಸರು ವಹಿಸಿದ್ದಾರೆ. ಭಾರತ ಮತ್ತು ಅಮೆರಿಕದ ಮಧ್ಯೆ ಆಗಿರುವಂತಹ ಒಪ್ಪಂದ, ಈ ಒಪ್ಪಂದಕ್ಕೆ ಸಾಕಷ್ಟು ವಿರೋಧಗಳು ಈಗ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ರೈತ ಸಂಘಟನೆಗಳು ಈಗ ದೆಹಲಿ ನುಗ್ಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ಶಂಭುಗಡಿಯನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಹೈ ಅಲರ್ಟ್ ಅನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಈ ರೈತ ಸಂಘಟನೆಗಳು ಜಮಾವಣೆಗೊಂಡು ಅಲ್ಲಿ ಪ್ರತಿಭಟನೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದೆ. ಅಧಿವೇಶನ ಆರಂಭ ಆಗಿದೆ ನಿನ್ನೆಯಿಂದ. ಹಾಗಾಗಿ ಈ ಅಧಿವೇಶನದ ಸಂದರ್ಭದಲ್ಲಿ ಈಗ ಆಗಿರುವಂತಹ ಈ ಒಪ್ಪಂದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾರು ಕೂಡ ರೈತರು ಶಂಭುಗಡಿಯನ್ನ ಪ್ರವೇಶಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೈ ಅಲರ್ಟ್ ಅನ್ನ ವಹಿಸಲಾಗಿದೆ. ध्यान लगाओ,